ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯಪುರದಲ್ಲಿ ಎಂಬಿ ಪಾಟೀಲ್ರ ವಿರುದ್ಧ ರೆಬಲ್ ಆಗಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಹಿಂದೂ ಧರ್ಮದ ಮೇಲಿನ ಪ್ರೀತಿ, ನಂಬಿಕೆ ಮತ್ತು ಅದನ್ನು ಕಾಪಾಡುವ ನಿಟ್ಟಿನಲ್ಲಿ ತಮ್ಮ ಹೋರಾಟವನ್ನ ಮುಂದುವರಿಸುತ್ತೇನೆ ಅಂತ ಘೋಷಿಸಿದ ಯತ್ನಾಳ್, ನಾವು ಹಿಂದೂಗಳು, ನಮ್ಮ ಧರ್ಮವನ್ನ ಒಡೆಯುವ ಪ್ರಯತ್ನ ಯಾರಿಂದಲೂ ನಡೆದರೆ ಅವರ ಕಡೆಯ ದಿನಗಳು ದೂರವಿಲ್ಲ. ಹಿಂದೂ ವಿರೋಧಿಯಾಗಿ ನಿಂತವರಿಗೆ ಹಿಂದೂಗಳು ತಕ್ಕ ಪಾಠ ಕಲಿಸ್ತಾರೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ತಮ್ಮ ಹೇಳಿಕೆಯಲ್ಲಿ ಅವರು ಸನಾತನ ಧರ್ಮ, ಲಿಂಗಾಯತ ಸಮುದಾಯ ಮತ್ತು ಪಂಚಪೀಠಗಳ ಗೌರವವನ್ನ ಕಾಪಾಡಬೇಕೆಂಬ ಮನೋಭಾವ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಈ ಬಾರಿ ಎಂಬಿ ಪಾಟೀಲ್ ಅವರ ವಿರುದ್ಧ ಯತ್ನಾಳ್ ಬಳಸಿದ ಭಾಷೆ ಹರಿತವಾಯಿತು. ನಿಮ್ಮ ಹಿಂದೆ ಒಬ್ಬ ಧರ್ಮ ಒಡೆಯುವವನು ಇದ್ದಾನೆ, ಮತ್ತೊಬ್ಬ ರೈತರ ಜಮೀನು ಲಪಟಾಯಿಸುವವನಿದ್ದಾನೆ. ನಿಮ್ಮ ಶಿಷ್ಯರೇ ವಿಜಯಪುರ ಜಿಲ್ಲೆಯ ಭೂ ಹಗರಣಗಳಿಗೆ ಕಾರಣ. ನಾನಿನ್ನು ಹಿತೈಷಿಯಾಗಿ ಹೇಳ್ತಿದ್ದೇನೆ ಪಾಟೀಲ್ರೇ, ಎಚ್ಚರವಾಗಿರಿ. ಇಲ್ಲದಿದ್ರೆ ನಿಮ್ಮದು ನೀವೇ ನೋಡಿ, ನಮ್ಮದು ನಾವು ನೋಡ್ತೇವೆ ಅಂತ ಅವರು ಎಚ್ಚರಿಸಿದ್ರು. ಕನ್ನೇರಿ ಶ್ರೀಗಳಿಗೆ ವಿಜಯಪುರ ಪ್ರವೇಶದ ನಿಷೇಧ ವಿಚಾರದಲ್ಲೂ ಯತ್ನಾಳ್ ಅವರು ಎಂಬಿ ಪಾಟೀಲ್ರ ವಿರುದ್ಧ ತೀವ್ರ ಟೀಕೆ ಮಾಡಿದ್ರು. ಶಾಂತಿಗೆ ಧಕ್ಕೆ ಆಗುತ್ತದೆ ಅಂತ ಕನ್ನೇರಿ ಶ್ರೀಗಳನ್ನು ನಡೆಯುತ್ತಾರೆ. ಆದರೆ ನಿಜಗುಣಾನಂದಂತವರು ಹಿಂದೂ ಧರ್ಮ, ಗೋವುಗಳು, ಸ್ವಾಮಿಗಳ ಬಗ್ಗೆ ಅಸಭ್ಯವಾಗಿ ಮಾತನಾಡಿದಾಗ ನಿಮಗೆ ನೋವಾಗಲ್ವಾ? ಅಶಾಂತಿ ಅವರಿಂದ ಉಂಟಾಗುತ್ತೆ, ಇವರನ್ನೇ ಒಳಗೆ ಹಾಕಬೇಕು ಅಂತ ಕಿಡಿಕಾರಿದ್ದಾರೆ. ಯತ್ನಾಳ್ ಅವರ ಪ್ರಕಾರ ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನೋ ಆಲೋಚನೆ ಹಿಂದೂ ಏಕತೆ ಒಡೆಯುವ ಪ್ರಯತ್ನ. ಎಂಬಿ ಪಾಟೀಲರೇ, ನೀವೇ ಹೋದ ಬಾರಿ ಚುನಾವಣೆಯಲ್ಲಿ ಲಿಂಗಾಯತ ಧರ್ಮ ಅಂತ ಓಡಾಡಿದ್ರಿ. ಈಗ ಪಂಚಪೀಠಗಳಿಗೆ ಹೋಗಿ ಕಾಲ್ಬಿದ್ದು ಬಂದಿದ್ದೀರಿ. ಈ ನಾಟಕ ಕಂಪನಿ ಬಂದ್ ಮಾಡಿ. ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನೋದು ಸಂಪೂರ್ಣ ತಪ್ಪು. ಬಸವಣ್ಣನವರು ನಾಸ್ತಿಕರಲ್ಲ, ಅವರು ಸನಾತನ ಧರ್ಮದ ವಿರೋಧಿಗಳೂ ಅಲ್ಲ. ಲಿಂಗಾಯತರು, ವೀರಶೈವರು ಬೇರೆ ಬೇರೆಯಲ್ಲ, ಇಬ್ಬಾಗ ಮಾಡಬೇಡಿ. ಲಿಂಗಾಯತರು, ವೀರಶೈವರು ಎಲ್ಲರೂ ಒಂದೇ, ಸನಾತನ ಧಾರ್ಮಿಕ ಪರಂಪರೆಯ ಭಾಗ ಅಂತ ಅವರು ಹೇಳಿದ್ರು. ತಮ್ಮ ಮಾತುಗಳಲ್ಲಿ ಅವರು ಹಿಂದೂ ಏಕತೆ ಮತ್ತು ಪರಂಪರೆಯ ಸ್ತಂಭಗಳಾದ ರಾಮ, ಕೃಷ್ಣ ಮತ್ತು ಬಸವಣ್ಣನವರನ್ನ ಒಂದೇ ವೇದಿಕೆಯ ಮೇಲೆ ನೆನಪಿಸಿದ್ರು. ಯತ್ನಾಳ್ ಎಂಬಿ ಪಾಟೀಲ್ ಮೇಲೆ ಕೇವಲ ಧಾರ್ಮಿಕ ವಿಷಯಗಳಲ್ಲದೆ ರಾಜಕೀಯವಾಗೂ ಕೂಡ ಹಲವು ವಿಚಾರಗಳಲ್ಲಿ ಆರೋಪ ಮಾಡಿದ್ದಾರೆ. ಯಡಿಯೂರಪ್ಪ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಒಪ್ಪಿಗೆ ಸಹಿ ಮಾಡಿಲ್ಲವೇ ಅಂತ ಕೇಳ್ನೋಡಿ. ಪಂಚಪೀಠಗಳಿಗೆ ಹೋಗಿ ಕಾಲು ಬೀಳುವುದು, ಅಲ್ಲಿಂದ ಆಶೀರ್ವಾದ ಪಡೆದು ಹಿಂದೂ ಏಕತೆಯ ಮಾತು ಹೇಳುವುದು ಇವೆಲ್ಲ ನಾಟಕ. ಸಿದ್ದರಾಮಯ್ಯ, ಎಂಬಿ ಪಾಟೀಲ್ ಇಬ್ಬರೂ ಸೇರಿ ಲಿಂಗಾಯತರು, ವೀರಶೈವರನ್ನ ಒಡೆಯುವ ಕೆಲಸ ಮಾಡ್ತಿದ್ದಾರೆ. ಇದು ಮುಂದುವರೆದರೆ ಹಿಂದೂಗಳು ನಿಮಗೆ ಬುದ್ಧಿ ಕಲಿಸಬೇಕು ಅಂತ ಅವರು ಚಾಟಿ ಬೀಸಿದ್ದಾರೆ. ಯತ್ನಾಳ್ ಅವರ ದಾಳಿ ಕೇವಲ ಪಾಟೀಲರಿಗಷ್ಟೇ ಸೀಮಿತವಾಗಿರಲಿಲ್ಲ. ಪ್ರಿಯಾಂಕಾ ಖರ್ಗೆಯ ಮೇಲೂ ಅವರು ಕಟುಕವಾಗಿ ಟೀಕೆ ಮಾಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಬಳಿ ರೊಕ್ಕ ಜಾಸ್ತಿ ಇದೆ, ಅವರ ತಂದೆಯಿಂದ ಸಿಕ್ಕಾಪಟ್ಟೆ ಆಸ್ತಿ ಬಂದಿದೆ. ಆದರೆ ಯಾವ ದಲಿತರಿಗೆ ಅವರು ಮನೆ ಕಟ್ಕೊಟ್ಟಿಲ್ಲ, ನೌಕರರಿಗೂ ತೆಗೆದುಕೊಂಡಿಲ್ಲ. ಅವರ ಶಿಕ್ಷಣ ಸಂಸ್ಥೆಯಲ್ಲಿ ದಲಿತರು ಎಷ್ಟು ಜನ ಪ್ರಿನ್ಸಿಪಲ್ ಆಗಿದ್ದಾರೆ ನೋಡ್ಲಿ, ಎಲ್ಲಾ ಬ್ರಾಹ್ಮಣರನ್ನೇ ನೇಮಕ ಮಾಡಿದ್ದಾರೆ. ಇದು ದಲಿತ ಪ್ರೇಮವ ಅಥವಾ ನಾಟಕವ ಅಂತ ಯತ್ನಾಳ್ ಪ್ರಶ್ನಿಸುತ್ತಿದ್ದಾರೆ. ವಿಜಯಪುರದ ಈ ಘಟನೆ ಯತ್ನಾಳ್ ಮತ್ತು ಎಂಬಿ ಪಾಟೀಲ್ರ ನಡುವಿನ ವೈಯಕ್ತಿಕ ಮತ್ತು ತತ್ವಾಧಾರಿತ ರಾಜಕೀಯ ಜಿದ್ದಾಜಿದ್ದಿಗೆ ಹೊಸ ಉರಿಯನ್ನ ತುಂಬಿದೆ. ಲಿಂಗಾಯತ ಧರ್ಮ, ಹಿಂದೂ ಏಕತೆ, ಭೂ ಹಗರಣ ಮತ್ತು ನಾಯಕತ್ವದ ಸ್ಪರ್ಧೆ, ಈ ಎಲ್ಲ ಅಂಶಗಳು ಒಂದಾಗಿ ಕರ್ನಾಟಕ ರಾಜಕೀಯವನ್ನ ಮತ್ತೊಮ್ಮೆ ಹೈ ವೋಲ್ಟೇಜ್ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಇದೆಲ್ಲದರ ನಡುವೆ ಯತ್ನಾಳ್ ಅವರು ಮುಂದಿನ ರಾಜಕೀಯದ ಕುರಿತು ಹೊಸ ಭರವಸೆಯನ್ನ ನೀಡಿದ್ದಾರೆ. ಈಗ ಕಾಂಗ್ರೆಸ್ ಅವರು 2 ವರ್ಷ ಹಾರಾಡಲಿ, ಆದರೆ ಮುಂದೆ ನಾನ್ ಬರ್ತೇನೆ, ವಿಜಯೇಂದ್ರ ಮುಖ್ಯಮಂತ್ರಿ ಆಗೋದಿಲ್ಲ, ನಾನೇ ಆಗ್ತೇನೆ, ಆಗ ಎಲ್ಲರೂ ನನ್ನ ಬಳಿಗೆ ಬರಬೇಕು ಅಂತ ಹೇಳಿ ತಮ್ಮ ಭವಿಷ್ಯದ ರಾಜಕೀಯ ಯೋಜನೆಗೆ ಹೊಸ ಚೈತನ್ಯ ತುಂಬಿಸಿದ್ರು. ಒಟ್ಟಾರೆ ಯತ್ನಾಳ್ ಅವರು ಹೇಳಿದ ರೀತಿಯಂತೆ ಮುಂದಿನ ದಿನಗಳಲ್ಲಿ ಯತ್ನಾಳ್ ಪಕ್ಷದಿಂದ ಅಥವಾ ಸ್ವತಂತ್ರವಾಗಿ ಹೊಸ ರಾಜಕೀಯ ಬಿಂಬವನ್ನ ಕಟ್ಟುವ ಸಾಧ್ಯತೆಗಳಿವೆ. ಬಿಜೆಪಿಯೊಳಗೆ ಅಸಮಾಧಾನ ಇದ್ದರೂ ಅವರು ತಮ್ಮನ್ನ ಹಿಂದೂ ಹಿತಾಸಕ್ತಿಯ ನಾಯಕನಾಗಿ ಪ್ರೊಜೆಕ್ಟ್ ಮಾಡ್ತಿದ್ದಾರೆ. ಒಮ್ಮೆ ಅವರು ಹೊಸ ಪಕ್ಷ ಕಟ್ಟಿದ್ರೆ ಅವರ ಆಡಳಿತ ಶೈಲಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ ಮಾದರಿಯಂತಿರಬಹುದು ಎಂಬ ಚರ್ಚೆ ಜನಸಾಮಾನ್ಯರಲ್ಲಿ ಮತ್ತು ಪಕ್ಷದ ಒಳಗೂ ಮತ್ತು ಹೊರಗಲ್ಲೂ ಸದ್ದು ಮಾಡ್ತಿದೆ. ಯತ್ನಾಳರ ಹೋರಾಟದ ನೇರ ಶೈಲಿ, ಹಿಂದೂ ಧರ್ಮದ ಸಮ್ಮಾನ, ಆಕ್ರಮಗಳ ವಿರುದ್ಧದ ಧ್ವನಿ ಇವು ಅವರಿಗೆ ಬಲವಾದ ನೆಲೆಯನ್ನು ನೀಡ್ತಿವೆ. ಆದರೆ ಧಾರ್ಮಿಕ ಆವೇಶವನ್ನ ರಾಜಕೀಯ ಶಕ್ತಿಯನ್ನಾಗಿ ಪರಿವರ್ತಿಸುವಲ್ಲಿ ಅವರು ಎಷ್ಟು ಯಶಸ್ವಿಯಾಗ್ತಾರೆ ಎಂಬುದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಬೇಕಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.